Audio Jungle. Audio Jungle. ನಮಸ್ತೆ, ದಿಸ್ ಇಸ್ ಡಾಕ್ಟರ್ ಜುವೇರಿಯಾ ಶೇಖ್, PHC ಮನ್ಗುಳಿ, ತಾಲೂಕು ಬಸವನ ಬಾಗೇವಾಡಿ, ಡಿಸ್ಟ್ರಿಕ್ಟ್ ವಿಜಯಪುರ. ಇವತ್ತು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮನ್ಗುಳಿ ಒಳಗ ಕೋವಿಡ್ ಡ್ರೈ ರನ್ ಅನ್ನು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಕೋವಿಡ್ ಡ್ರೈ ರನ್ ಅಂದ್ರೆ ಬೇಸಿಕಲಿ ಇದು ಒಂದು ಮಾಕ್ ಟ್ರಯಲ್. ನಮ್ಮ ಕೋವಿಡ್ ವ್ಯಾಕ್ಸಿನೇಷನ್ ಬರುವಕ್ಕಿಂತ ಮುಂಚೆ, ಕೋವಿಡ್ ವ್ಯಾಕ್ಸಿನೇಷನ್ ಹಾಕುವಕ್ಕಿಂತ ಮುಂಚೆ ಇದು ಒಂದು ಪ್ರಿಪೇರ್ಡ್ನೆಸ್ ಫೇಸ್. ನಾವು ಹೇಗೆ ಫಲಾನುಭವಿಗಳಿಗೆ ವ್ಯಾಕ್ಸಿನೇಷನ್ ಮಾಡಬಹುದು ಅಂತೂ ಇದು ಒಂದು ಪ್ರೆಸೆಂಟೇಷನ್. ಸೊ ಇದು ಯಾಕೆ ಮಾಡಬಹುದು ಅಂದ್ರೆ, ನಾವು ಸಾಕಷ್ಟು ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಒಳಗ ಇಷ್ಟೋ ವರ್ಷ ವ್ಯಾಕ್ಸಿನೇಷನ್ ಲಸಿಕೆ ಕೊಡ್ತಾ ಬಂದಿವಿ. ಆದ್ರೆ ಇದು ಕೋವಿಡ್ ಲಸಿಕೆ ಒಳಗ ಸ್ವಲ್ಪ ಡಿಫರೆನ್ಸಸ್ ಇದಾವೆ. ಏನ್ ಡಿಫರೆನ್ಸಸ್ ಅಂದ್ರೆ, ನಮ್ಮ ನ್ಯಾಷನಲ್ ರೂಟೀನ್ ಇಮ್ಯುನೈಸೇಷನ್ ಶೆಡ್ಯೂಲ್ ಒಳಗ ನಾವು 0 to 5 years ಏಜ್ ಗ್ರೂಪ್ ಅನ್ನು ಟಾರ್ಗೆಟ್ ಮಾಡ್ತೀವಿ ಮತ್ತು ಟು ದ ಮ್ಯಾಕ್ಸ್ ಟಿಲ್ 15 years ಆಫ್ ಏಜ್ ಗ್ರೂಪ್ ವಿ ಗಿವ್ TD ವ್ಯಾಕ್ಸಿನೇಷನ್. ಸೊ ದಿಸ್ ಇಸ್ ವಾಟ್ ವಿ ಫಾಲೋ. ಆದ್ರೆ ಈ ಕೋವಿಡ್ ಲಸಿಕೆ ಒಳಗ ನಾವು ಎಲ್ಡರ್ಲಿ ಪಾಪ್ಯುಲೇಷನ್ ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ, ಮೋರ್ ದೆನ್ 50 years ಆಫ್ ಏಜ್ ಗ್ರೂಪ್ ಅಂಡ್ ಅಸೋಸಿಯೇಟೆಡ್ ವಿತ್ ಕೋಮಾರ್ಬಿಡಿಟೀಸ್. ಯಾರಿಗೆ ಶುಗರ್, BP, ಅಸ್ತಮಾ, ಯಾವುದೇ ರೀತಿಯ ಕೋಮಾರ್ಬಿಡಿಟೀಸ್ ಇರ್ತಾವ, ಆ ಒಂದು ಪೇಷಂಟ್ಸ್ ಅನ್ನು ಟಾರ್ಗೆಟ್ ಮಾಡಿ ಸಿಲೆಕ್ಟ್ ಮಾಡಿ ಅವ್ರಿಗೆ ನಾವು ಲಸಿಕೆಯನ್ನು ಕೊಡ್ತೀವಿ. ಇದು ಒಂದು ಡಿಫರೆನ್ಸ್. ಸೊ ಅನದರ್ ಡಿಫರೆನ್ಸ್ ಈಸ್, ನಾವು ಇಲೆಕ್ಷನ್ಗೆ ಹೋಗುವಾಗ, ವೋಟಿಂಗ್ಗೆ ಹೋಗುವಾಗ ಯಾವುದೇ ರೀತಿ ನಮ್ಮ ಪ್ರಯರ್ ರಿಜಿಸ್ಟ್ರೇಷನ್ಸ್ ಇರ್ತೈತಿ ಮತ್ತು ನಾವು ನಮ್ಮ ವೋಟರ್ ID ಅನ್ನು ತಗೊಂಡು ಹೋಗಿ ಅಲ್ಲೇ ರಿಜಿಸ್ಟ್ರೇಷನ್ ಆಲ್ರೆಡಿ ಇಟ್ ವಿಲ್ ಬಿ ರಿಜಿಸ್ಟರ್ಡ್, ನಾವು ವೋಟಿಂಗ್ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕೋವಿಡ್ ಲಸಿಕೆ ಕೇಂದ್ರ ಒಳಗ ಸಹ ಬೂತ್ಸ್ ಮಾಡ್ತೀವಿ. ಪ್ರಯರ್ ರಿಜಿಸ್ಟ್ರೇಷನ್ ಆಗಿರ್ತೈತಿ. So we have divided here in the, it is a 3-room system practice, and 4 to 5 vaccinator officers we have designated for this purpose. So when the patient comes in the office, we have to tell the patient to wash the hands, and then he will go to the vaccinator office 1. The vaccinator officer 1 will be a police officer. ಆ police ಅನ್ನು ಅವ್ರದ ಯಾವುದೇ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ಅನ್ನು ಚೆಕ್ ಮಾಡಿಸಿ ಅವ್ರಿಗೆ ಒಳಗ್ ಕರ್ಕೋತಾರ. ಅವರೇ ಒಂದು ಐಡೆಂಟಿಫೈ ಮಾಡಿ ಅವ್ರಿಗೆ ಒಳಗ್ ಕರ್ಕೋತಾರ. ಮತ್ತು ಒಳಗ ವೇಟಿಂಗ್ ರೂಮ್ ಒಳಗ ಒಂದು ವೇಟಿಂಗ್ ರೂಮ್ ಮಾಡಿವಿ. ವೇಟಿಂಗ್ ರೂಮ್ ಒಳಗೆ ಎಲ್ಲರೂ ಕೋವಿಡ್ ಪ್ರಿಕಾಷನ್ಸ್ ಅನ್ನು ಫಾಲೋ ಮಾಡಿ, ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅಲ್ಲೇ ವೇಟ್ ಮಾಡ್ತಾರ. ಮತ್ತು ನೆಕ್ಸ್ಟ್ ದ ಥರ್ಡ್ ಪಾಯಿಂಟ್ ಇಸ್ ದ ಚೆಕ್ ವೆರಿಫಿಕೇಶನ್ ಕೌಂಟರ್. ವೆರಿಫಿಕೇಶನ್ ಕೌಂಟರ್ ಒಳಗೆ ಮತ್ತೊಂದು ನಮ್ಮ ವ್ಯಾಕ್ಸಿನೇಟರ್ ಆಫೀಸರ್ ಆ ಕೋವಿನ್ ಅಂತ ಒಂದು ಆಪ್ ಒಳಗ ಎಲ್ಲ ಕೋವಿಡ್ ಪ್ರಿಕಾಷನ್ಸ್ ಅನ್ನು ಫಾಲೋ ಮಾಡಿ, ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಅಲ್ಲೇ ವೇಟ್ ಮಾಡ್ತಾರ. ಮತ್ತು ನೆಕ್ಸ್ಟ್ ದ ಥರ್ಡ್ ಪಾಯಿಂಟ್ ಇಸ್ ದ ಚೆಕ್ ವೆರಿಫಿಕೇಶನ್ ಕೌಂಟರ್. ವೆರಿಫಿಕೇಶನ್ ಕೌಂಟರ್ ಒಳಗೆ ಮತ್ತೊಂದು ನಮ್ಮ ವ್ಯಾಕ್ಸಿನೇಟರ್ ಆಫೀಸರ್ ಆ ಕೋವಿನ್ ಅಂತ ಒಂದು ಆಪ್ ಒಳಗ ಎಲ್ಲ ರಿಜಿಸ್ಟ್ರೇಷನ್ ಅನ್ನು ಕ್ರಾಸ್ ವೆರಿಫೈ ಮಾಡಿ ಆ ಫಲಾನುಭವಿಗಳಿಗೆ ವ್ಯಾಕ್ಸಿನೇಷನ್ ರೂಮ್ಗೆ ಕಳಿಸ್ತಾರೆ. ಸೊ ಅಲ್ಲಿ ವ್ಯಾಕ್ಸಿನೇಷನ್ ರೂಮ್ ಒಳಗ ನಮ್ಮ ವ್ಯಾಕ್ಸಿನೇಷನ್ ಆಫೀಸರ್ ಅಲ್ಲಿ ಅವ್ರಿಗೆ ವ್ಯಾಕ್ಸಿನೇಟ್ ಮಾಡಿ ಎಲ್ಲ 4 ಕೀ ಮೆಸೇಜಸ್ ಅನ್ನು ಹೇಳಿ ಎಲ್ಲ ಸೇಫ್ಟಿ ಇಂಜೆಕ್ಷನ್ ಪ್ರಾಕ್ಟೀಸಸ್ ಅನ್ನು ಮಾಡಿ ಅವ್ರಿಗೆ ಮತ್ತೊಂದು ಚೀಟಿ ಹ್ಯಾಂಡ್ ಓವರ್ ಮಾಡ್ತಾರ. ಯಾಕಂದ್ರೆ ಆ ಪೇಷಂಟ್ ಅನ್ನು ವ್ಯಾಕ್ಸಿನೇಷನ್ ಆದ್ಮೇಲೆ 30 minutes ಅಬ್ಸರ್ವೇಷನ್ ಒಳಗೆ ನಾವು ಇಟ್ಕೋತೀವಿ. ಸೊ ಅದರ ಸಲುವಾಗ ಟೈಮಿಂಗ್ ಬರೋದು ಒಂದು ಚೀಟಿ ಅವ್ರಿಗೆ ಕೊಡ್ತಾರ. ಸೊ ಅಲ್ಲಿಂದ ಆ ಪೇಷಂಟ್ ಅಬ್ಸರ್ವೇಷನ್ ರೂಮ್ಗೆ ಹೋಗ್ತಾರ. ಮತ್ತು ಅಬ್ಸರ್ವೇಷನ್ ರೂಮ್ ಒಳಗೆ 30 minutes ಅವರು ವೇಟ್ ಮಾಡ್ತಾರ. ಅಲ್ಲೇನೂ ಸಹ ನಾವು ಅವ್ರಿಗೆ ಅಡ್ವರ್ಸ್ ಇಫೆಕ್ಟ್ ಬಗ್ಗೆ ಪೇಷಂಟ್ಗೆ ಎಜುಕೇಟ್ ಮಾಡ್ತೀವಿ, AEFI ಬಗ್ಗೆ ಎಜುಕೇಟ್ ಮಾಡ್ತೀವಿ. ಸೊ 30 minute ಅಬ್ಸರ್ವೇಷನ್ ಆದ್ಮೇಲೆ ಆ ಪೇಷಂಟ್ಗೆ ನಾವು ವೈದ್ಯಾಧಿಕಾರಿಗಳ ಮತ್ತು ದ ಕನ್ಸರ್ನ್ಡ್ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಮೇಲ್ಸ್ ಅವ್ರ ನಂಬರ್ ಕೊಟ್ಟು ಅವ್ರಿಗೆ ಕಳಿಸ್ತೀವಿ. ವಿ ಆರ್ ಫಾಲೋವಿಂಗ್ ಅ 1-way ಎಂಟ್ರ್ ಅಂಡ್ ಎಕ್ಸಿಟ್ ಸಿಸ್ಟಮ್ ಹಿಯರ್. ಸೊ ಎನಿ ಅಡ್ಡ ಪರಿಣಾಮಗಳು ಪೇಷಂಟ್ಗೆ ಬಂದ್ರೆ ಅವ್ರು ನಮಗೆ ರಿಪೋರ್ಟ್ ಮಾಡಬೇಕು ಅಂತ ಅವ್ರಿಗೆ ತಿಳಿಸಿ ನಾವು ಕಳಿಸ್ತೀವಿ. ಸೊ ಬೇಸಿಕಲಿ ಟುಡೇ ವಿ ಹ್ಯಾವ್ ಕಂಡಕ್ಟೆಡ್ ದಿಸ್ ಡ್ರೈ ರನ್ ಫಾರ್ ದ ಪ್ರಿಪೇರ್ಡ್ನೆಸ್. So we as a staff of Manguli, we ensure that we will follow
the safe injection practices, and we will follow the COVID appropriate behavior, and we will make this corona vaccination schedule a grand success. Thank you. ಮಂಗುಳಿಯಲ್ಲಿ ಕೋವಿಡ್ ಡ್ರೈವನ್ನ ಡೆಮೋ ಮಾಡ್ತಾ ಇದ್ದೀವಿ ಸರ್. ಮೊದಲಿಗೆ ನಾವು ಹ್ಯಾಂಡ್ ವಾಷ್ ಮಾಡಿ ಪ್ರಿಪೇರ್ ಮಾಡಿದ್ವಿ ಸರ್. ಮೊದಲಿಗೆ ನಾವು ಫಲಾನುಭವಿಗಳು ಯಾರು ಬರ್ತಿರ್ತಾರಲ್ಲ ಅವ್ರು ಮೊದಲು ಅಲ್ಲಿ ಹ್ಯಾಂಡ್ ವಾಷ್ ಮಾಡಿ ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ ಸರ್. ಮಾರ್ಕ್ ಮಾಡಿರ್ತೀವಿ ಸರ್. ಇಲ್ಲಿ ಪೇಷಂಟ್ ವೇಟ್ ಮಾಡ್ತಾರೆ ಸರ್. ನೆಕ್ಸ್ಟ್ ಇದು ಫಸ್ಟ್ ಬಂದುಬಿಟ್ಟು ಎಂಟ್ರಿ ಸರ್. ಇಲ್ಲಿಂದ ಫಲಾನುಭವಿಗಳು ಅವ್ರು ಯಾವುದೇ ಗೌರ್ಮೆಂಟ್ ಅವೇರ್ನೆಸ್ ಐ ಡಿ ಕಾರ್ಡನ್ನು ವ್ಯಾಕ್ಸಿನೇಟರ್ ಆಫೀಸರ್ ಫಸ್ಟ್ ಒಂದು ಸರ್ ಇವ್ರಿಗೆ ತೋರಿಸಿ ಅವರನ್ನು ಅದು ಅವರ ಹೆಸರು ಅದರಲ್ಲಿ ಇದೆ ಅಂತ ಅವ್ರು ಚೆಕ್ ಮಾಡ್ತಾರೆ ಸರ್. ಯಾವುದೇ ಗೌರ್ಮೆಂಟ್ ಅವರ ಐಡೆಂಟಿ ಕಾರ್ಡನ್ನು ಅವ್ರು ತೋರಿಸ್ತಾರೆ ಸರ್. ಅದನ್ನು ತಗೊಂಡು ಅವರಲ್ಲಿ ಮಾರ್ಕ್ ಮಾಡಿ ನೆಕ್ಸ್ಟು ವೇಟಿಂಗ್ ರೂಮ್ಗೆ ಅವ್ರನ್ನ ಕಳಿಸ್ತಾರೆ ಸರ್. ವಾಶ್ರೂಮ್ ಫೆಸಿಲಿಟೀಸ್ ಸಹಿತ ಇದೆ ಸರ್ ಇಲ್ಲಿ. ಹಾಗಾಗಿ ನಾವು ಎಲ್ಲ ರೀತಿಯಾದಂಥ ಕೋವಿಡ್ IC ಚಾರ್ಟ್ಸನ್ನು ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದೆ ಸರ್. ಇಲ್ಲಿ ಯಾವ ರೀತಿ ಹ್ಯಾಂಡ್ ವಾಶ್ ಮಾಡಬೇಕು, ಯಾವ ರೀತಿ ಸೇಫ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಯಾವ ರೀತಿಯ ಪ್ರೊಸೀಜರ್ಸನ್ನು ಫಾಲೋ ಮಾಡಬೇಕು, ಆ ರೀತಿ ಅಂತ ಆಗಿ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದೆ ಸರ್. ನೆಕ್ಸ್ಟ್ ಇಲ್ಲಿಂದ ಯಾವ ಬೆನಿಫಿಷರಿಯಲ್ಲಿ ವೇಟ್ ಮಾಡ್ತಾರೆ ಸರ್ ಅವ್ರದ್ದು ಸರ್ದಿ ಬಂದ ತಕ್ಷಣ ಅವ್ರದ್ದು ಬಾಳೆ ಬಂದ ತಕ್ಷಣ ನೆಕ್ಸ್ಟ್ ವ್ಯಾಕ್ಸಿನೇಟರ್ ಆಫೀಸರ್ ಟರ್ನ್ ಸರ್ ವೆರಿಫಿಕೇಶನ್ ಡೆಸ್ಕಿಗೆ ಬರ್ತಾರೆ ಸರ್. ಅವರು ಇಲ್ಲಿ ಬಂದ ತಕ್ಷಣ ಅವ್ರದ್ದು ಕೋವಿಡ್ ಆ್ಯಪಲ್ಲಿ ಅವ್ರ ಹೆಸರು ಇದೆಯಾ ಅಥವಾ ಆಮೇಲೆ ಅವ್ರ ಐಡೆಂಟಿ ಕಾರ್ಡನ್ನು ಅವ್ರು ಸರ್ ಚೆಕ್ ಮಾಡಿ ಅವ್ರದ್ದು ಕ್ರಾಸ್ ಚೆಕ್ ಮಾಡಿ ಅದನ್ನು ಅಪ್ಡೇಟ್ ಮಾಡಿ ಅವ್ರು ನೆಕ್ಸ್ಟು ವ್ಯಾಕ್ಸಿನೇಷನ್ ರೂಮ್ಗೆ ಕಳಿಸ್ತಾರೆ ಸರ್. ಇಲ್ಲಿಂದ ಎಲ್ಲ ಅರೇಂಜ್ ಮಾಡಿ ಬಂದಿದ್ದೆಲ್ಲ ಇಲ್ಲಿ ಬಂದ್ಬಿಟ್ಟು ಅಲ್ಲ ಇನ್ನೊಂದು ಇದ್ರಾಗ ಮಾಡಾಕ್ತೀವಿ ಎಲ್ಲ ಕೂಡ ಬಟ್ ಅಲ್ಲ ಅದಕ್ಕೆ ಕೆಲವೊಂದು ಇದು ಫಾಸ್ಟ್ ಆಗ್ತದೆ. ಮೊಬೈಲ್ ಯೂಸ್ ಬಿಟ್ಟಿದೆ. ನಾಳೆ ನೆಕ್ಸ್ಟ್ ಇದರಲ್ಲಿ ಎಲ್ಲರಿಗೂ ಲ್ಯಾಪ್ಟಾಪ್ ಇರೋದಲ್ಲ ಅದಕ್ಕೆ ಇನ್ನೂ ಪ್ರಿಪೇರ್ ಇಲ್ಲ. ಮೊಬೈಲ್ ಯಾಕಂದ್ರೆ ಇದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ನಾಗ ಏನಾಗ್ತಂದ್ರೆ ಇದನ್ನ ಇಟ್ಕೊಂಡ್ರೆ ಅಲ್ಲಿ ವರ್ಕ್ ಆಗಿಲ್ಲ. ಅದಕ್ಕೆ ಕ್ಲಿಯರ್ಲಿ ಇನ್ಸ್ಟ್ರಕ್ಷನ್ ಏನಂದ್ರೆ ಇದನ್ನ ಯೂಸ್ ಮಾಡಿ ಬೇಡದಿಲ್ಲ. ಬಟ್ ಇದನ್ನ ಮತ್ತೆ ಅಲ್ಟರ್ನೇಟಿವ್ ಇದು ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಅದು ಬಂದಾಗ ಚಾನ್ಸ್ ಇದು ಚಲೋ ವರ್ಕ್ ಕೊಡ್ತು. ಆಮೇಲೆ ಇದನ್ನ ಇಮಿಡಿಯೇಟ್ಲಿ ಆಗೋದು ಸ್ಮಾರ್ಟ್ಫೋನ್ನಲ್ಲಿ ಕೆಲಸ ಕರೆಕ್ಟ್ ಆಗ್ತದೆ ಆಗ್ತದೆ. ಇಲ್ಲಿ ವೆರಿಫಿಕೇಶನ್ ಆದ ನಂತರ ಯಾರು ವೆರಿಫಿಕೇಶನ್ ಮಾಡಿರೋದು ಇಲ್ಲಿಂದ ವೆರಿಫಿಕೇಶನ್ ರೂಮಿಂದ ಸರ್ ನೆಕ್ಸ್ಟ್ ವ್ಯಾಕ್ಸಿನೇಷನ್ ರೂಮಿಗೆ ಗೊತ್ತಾಗಿಲ್ಲ ಅವರ ಪ್ರೊಸೀಜರ್ ಸ್ಟಾರ್ಟ್ ಅದು ಏನು ಮಾಡ್ತಾರೆ ಅದನ್ನು ನೋಡೋದು. ಅವ್ರು ಹೇಳಿ ವ್ಯಾಕ್ಸಿನೇಷನ್ ಪಾರ್ಟ್ ಇಲ್ಲ ಪೂರಾ ಎಕ್ಸ್ಪ್ಲೋರ್ ಮಾಡಿದ್ರೆ ಅನ್ಬೇಡ. ಯಾಕೆ ಹೇಳ್ತೀನಿ ಅಂದರೆ ಹಿಂಗೆ ಮಾಡೋದು ಗುಡ್